ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಬಿಳಿ ಕೂದಲ ಸಮಸ್ಯೆಗೆ ಒಂದು ಹೇರ್ ಡೈನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೇರ್ ಡೈ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ನಾವು ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ನೈಸರ್ಗಿಕವಾಗಿ ಒಂದು ಹೇರ್ ಡೈನ ರೆಡಿ ಮಾಡಿ ಕೂದಲಿಗೆ ಬಳಸ್ಕೊಬೋದು. ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ತೀನಿ. ನಾವು ಕೆಮಿಕಲ್ಗಳುಳ್ಳ ಹೇರ್ ಡೈನ ಬಳಸುವಾಗ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಮತ್ತು ಬಿಳಿ ಕೂದಲು ಕೂಡ ಜಾಸ್ತಿ ಆಗುತ್ತೆ ನಾವು ಕೆಮಿಕಲ್ ಇರುವಂತಹ ಹೇರ್ ಡೈಗಳನ್ನ ಬಳಸಿದಾಗ. ಇವಾಗ ಅದು ಕವರ್ ಮಾಡುತ್ತೆ, ಬಟ್ ನೆಕ್ಸ್ಟ್ ವಾಶ್ ಮಾಡಿದಾಗ ಅದು ತುಂಬ ಹೇರ್ಗಳು ವೈಟ್ ಹೇರ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲಾಗಿ ನಾವು ಮಾಡಿಕೊಂಡಾಗ ಬಿಳಿ ಕೂದಲುಗಳು ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನಾನು ತೋರಿಸ್ತೀನಿ. ಈರುಳ್ಳಿ ಸಿಪ್ಪೆಗಳು ತೊಗೊಬೇಕಾಗತ್ತೆ, ಮತ್ತು ಲವಂಗ, ಬಾದಾಮಿ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಸಾಮಗ್ರಿಗಳು ಸೇರಿಸ್ಬೇಕು. ನೆಕ್ಸ್ಟ್ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಈ ಈರುಳ್ಳಿ ಸಿಪ್ಪೆಗಳನ್ನ ನಾವು ಶೇಖರಣೆ ಮಾಡುವಾಗ ಮೇಲ್ಗಡೆ ಒಂದು ಲೇಯರ್ ಏನಿದೆ ಅದನ್ನು ನಾವು ತೆಗೆದುಬಿಟ್ಟು ಯೂಸ್ ಮಾಡಬೇಕು. ಯಾಕಂದರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿರುತ್ತೆ. ಅದು ರೋಡ್ ಸೈಡಲ್ಲಿ ಅಥವಾ ಮಾರ್ಕೆಟಲ್ಲಿ ಮಾರುವಾಗ ಅದ್ರ ಮೇಲೆಲ್ಲ ಏನೋ ಸ್ವಲ್ಪ ಗಲೀಜುಗಳು ಕುತ್ಕೊಂಡಿರುತ್ತೆ. ಹಾಗಾಗಿ ಆ ಸಿಪ್ಪೆ ತೆಗೆದು ಒಳಗಡೆ ಇರೋಂಥದ್ದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಒಂದು ಪ್ಯಾನ್ನ ಇಟ್ಕೊಬೇಕು, ಯಾವುದಾದ್ರೂ ಹಳೆ ಪ್ಯಾನ್ ಇದ್ದರೆ ಒಳ್ಳೆಯದು. ಇದಕ್ಕೆ ಬಾದಾಮಿ ಸೇರಿಸ್ಕೊಬೇಕಾಗುತ್ತೆ ಮತ್ತು ಲವಂಗ. ತುಂಬ ಕಡಿಮೆ ಉರಿಯಲ್ಲಿ ನಾವು ಇದನ್ನು ರೋಸ್ಟ್ ಮಾಡ್ಕೊಬೇಕು. ತುಂಬಾ ಸಿಹಿಸೋಕ್ಕೆ ಹೋಗಬಾರ್ದು. ಇದು ಕಡಿಮೆ ಉರಿಯಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕಾಗುತ್ತೆ. ಲಾಸ್ಟಿಗೆ ಈರುಳ್ಳಿ ಸಿಪ್ಪೆಗಳನ್ನ ಸೇರಿಸ್ಕೊಬೇಕು. ಈರುಳ್ಳಿ ಸಿಪ್ಪೆಗಳು ಬೇಗ ಫ್ರೈ ಆಗೋದ್ರಿಂದ ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಕಪ್ಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಇದು ಹುರ್ಕೊಂಡು ತಣ್ಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಬೇಕಾಗತ್ತೆ. ಲವಂಗ ಅಷ್ಟೇ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಈರುಳ್ಳಿ ಸಿಪ್ಪೆ ಕೂಡ ಅಷ್ಟೇ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ದಪ್ಪ ಆಗುತ್ತೆ ಅಂತಲೇ ಹೇಳ್ಬೋದು. ಬಾದಾಮಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅದರಲ್ಲಿ ಏನು ಪೌಷ್ಟಿಕಾಂಶಗಳಿದೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಈ ಮೂರು ವಸ್ತುಗಳು ತುಂಬಾ ಒಳ್ಳೆಯ ಎಫೆಕ್ಟಿವ್ ಆಗಿರುವಂಥ ಸಾಮಗ್ರಿಗಳು ಅಂತಲೇ ಹೇಳ್ಬೋದು. ನೋಡಿ, ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ 2 ಐಟಮ್ಸ್ಗಳನ್ನ ಸೇರಿಸ್ಕೊಬೇಕಾಗತ್ತೆ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸ್ಟೋಲ್ ಮತ್ತು ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು. ವಿಟಮಿನ್ ಇ ಕ್ಯಾಪ್ಸ್ಟೋಲ್ ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಮತ್ತು ನಮ್ಮ ಕೂದಲು ಶೈನ್ ಬರೋ ಥರ ಮಾಡುತ್ತೆ. ಇದಕ್ಕೆ ಕೊಬ್ಬರಿ ಎಣ್ಣೆನೂ ಸೇರಿಸ್ಕೊಬೇಕಾಗುತ್ತೆ. ನಮಗೆ ಎಷ್ಟು ಪೌಡರ್ ಇದೆ ಅದ್ರ ಆ ಕ್ವಾಂಟಿಟಿ ಮೇಲ್ಗಡೆ ನಾವು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಇದರಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸ್ಟೋಲ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನಾವು ಒಂದು ದಿನ ಹಾಗೆ ಬಿಡಬೇಕಾಗತ್ತೆ. ಒಂದು ದಿನ ಬಿಟ್ಟು ನಂತರ ನಾವು ಅದನ್ನು ಕೂದಲಿಗೆ ಅಪ್ಲೈ ಮಾಡಿ ಒಂದು 5ರಿಂದ 6 ಅವರ್ ಬಿಟ್ಟು ನಾವು ಕೂದಲನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಿಳಿ ಕೂದಲು ಏನಿದೆ ಅದನ್ನೆಲ್ಲ ಕವರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು 15 ದಿನಕ್ಕೊಮ್ಮೆ ಅಥವಾ ಹಾಗಿಲ್ಲ ಅಂದರೆ ತಿಂಗಳಿಗೊಮ್ಮೆ ಮಾಡಿಕೊಂಡ್ರೆ ನಮ್ಮ ಬಿಳಿ ಕೂದಲು ಸಮಸ್ಯೆ ಏನಿದೆ ಕಡಿಮೆ ಆಗುತ್ತೆ. ಈ ವಯಸ್ಸಾಗ್ದೇ ಬಿಳಿ ಕೂದಲು ಬರ್ತಿರುತ್ತೆ ಅಂಥವ್ರಿಗೆ ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು. ನೆಕ್ಸ್ಟು ಬಿಳಿ ಕೂದಲುಗಳು ಬರೋದನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸೊಬ್ಬರನ್ನ ಪ್ರೋತ್ಸಾಹ ಮಾಡಿ. ವಂದನೆಗಳು.